ಮೀಟರಲ್ಲಿ ಟ್ರೇಡ್ ಮಾಡ್ತಾ ಇರ್ತಾನೆ. ಲಾಸ್ ಆಗುತ್ತೆ 600 ಕೋಟಿವರೆಗೂ ಲಾಸ್ ಆಗುತ್ತೆ. ಇದನ್ನು ರಿಕವರ್ ಮಾಡೋಕ್ಕೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಬೇರೆಯವ್ರ ಹತ್ರ ಟಿಪ್ಸ್ ತೊಗೊತಾನೆ. ಎಲ್ಲ ಲಾಂಗ್ ಪೊಸಿಷನ್ಸ್ನ ಬೈ ಮಾಡ್ತಾನೆ. ಇದ್ರ ಮಾರದೇನ ಟೋಕಿಯೋದಲ್ಲಿ ಅರ್ಥಬೇಕಾಗುತ್ತೆ, ಎಲ್ಲ ಮಾರ್ಕೆಟು ಫಾಲ್ ಆಗೋಗುತ್ತೆ. ಈ 600 ಕೋಟಿ ಏನು ಲಾಸ್ ಇರುತ್ತೋ ಅದು 1500 ಕೋಟಿ ಲಾಸ್ ಆಗೋಗುತ್ತೆ. ಇಷ್ಟೊಂದು ದೊಡ್ಡ ಅಮೌಂಟ್ ಲಾಸ್ ಆಗಿರೋದ್ರಿಂದ ಎದುರುಕೊಂಡು ದೇಶ ಬಿಟ್ಟೋಡೋಗ್ತಾನೆ. ದೇಶ ಬಿಟ್ಟೋಡೋಕೆ ಒಂದು 2 ದಿನ ಆದಮೇಲೆ ನ್ಯೂಸ್ ಬರುತ್ತೆ, ಬಿಯರಿಂಗ್ ಬ್ಯಾಂಕ್ ಕರಪ್ಟೆಡ್ ಅಂತ ಅಂದ್ಬಿಟ್ಟು. ಇವನು 1500 ಕೋಟಿ ಅಲ್ವಾ, ಅಷ್ಟು ದೊಡ್ಡ ಬ್ಯಾಂಕು ಹೆಂಗೆ ಮುಳುಗೋಕೆ ಸಾಧ್ಯ ಅಂತ ಅಂದ್ಕೊಂಡ್ರೆ, ಇವನು ಏನು ಟ್ರೇಡ್ ಮಾಡಿರ್ತಾನೋ ಆ ಪೊಸಿಷನ್ಸ್ನ ಯಾವುದೂ ಎಕ್ಸಿಟೇ ಮಾಡಿರಲ್ಲ. ಆ 1500 ಕೋಟಿ ಇರೋದು 9000 ಕೋಟಿ ಲಾಸ್ ಆಗೋಗಿರುತ್ತೆ. ಬ್ಯಾಂಕಲ್ಲಿ ಇದ್ದಿದೆ 9000 ಕೋಟಿ ಫಂಡು. ಸೊ ಬ್ಯಾಂಕ್ ಕರಪ್ಟ್ ಆಗಿ 250 ವರ್ಷದ ಹಳೆಯ ಬ್ಯಾಂಕ್ ಕೂಡ ಮುಳುಗೋಗ್ಬಿಡುತ್ತೆ. ಸೊ ಇದ್ರ ಮಾರಲ್ ಏನಂತ ಅಂದರೆ, ಯಾರು ಕೂಡ ಮನೆಯವ್ರ ಫಂಡಿಂದ ಅಥವಾ ಎಮರ್ಜೆನ್ಸಿ ಫಂಡಿಂದ ಈ ಥರ ಟ್ರೇಡ್ ಮಾಡಬೇಡಿ. ಮತ್ತು ಇವನು ಮಾಡಿರೋ ತಪ್ಪಂತೂ ಯಾರು ಮಾಡಬೇಡಿ.